ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ತಾನೇ ಸಾಯಂಕಾಲದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಮಧ್ಯಾಹ್ನ ಹೊರಗಡೆ ಹೋಗೋದೆಲ್ಲ ಇತ್ತು. ಇವಾಗಿನ ಬಿಸಿಲಿಗೆ ನಿಮಗೆ ಗೊತ್ತಲ್ಲ, ಹೊರಗಡೆ ಹೋದ್ರೆ ಎಷ್ಟು ಟಯರ್ಡ್ ಆಗುತ್ತೆ ಅಂತ ಹೇಳಿ. ಸೊ ಅಷ್ಟೇ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಟಯರ್ಡ್ ಆಗಿ ನಾನು ಸ್ವಲ್ಪ ಕಿಚನ್ದು ಕೆಲಸಗಳು ಆಮೇಲೆ ಸಂಜೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೆ. ಸೊ ಈಗ ತಾನೇ ಜಸ್ಟ್ ದೀಪ ಎಲ್ಲ ಹಚ್ಬಿಟ್ಟು ಸಂಜೆ ಪೂಜೆ ಎಲ್ಲ ಮುಗಿಸಿ ಇವಾಗ ಹಂಗೆ ಕೆಲಸಗಳು ಮಾಡ್ಕೊಳ್ಳೋಣ, ಹಾಗೆ ಅಡುಗೆ ಮಾಡ್ತಾ ಅಂತ ಅಂದ್ಕೊಂಡಿದ್ದೆ. ಅಡುಗೆ ಅಂದರೆ ಸಾಂಬಾರು ಇದೆ. ಸೊ ರೈಸು ಮತ್ತು ಮುದ್ದೆ ಮಾಡ್ಕೊಳ್ಬೇಕಷ್ಟೇ. ಈ ಸಮ್ಮರಲ್ಲಿ ಫ್ರೆಂಡ್ಸ್ ನಾವು ಕೆಲಸ ಎಷ್ಟು ಮಾಡ್ತೀವಿ ಏನೋ ಗೊತ್ತಿಲ್ಲ. ಎಷ್ಟು ಅನಿಸ್ತಿರುತ್ತೆ ಅಂದರೆ ಕೆಲವೊಂದ್ಸಲ ಸುಸ್ತಂತ ಅನ್ನಿಸ್ತಿರುತ್ತೆ. ಯಪ್ಪ ತುಂಬ ಆ್ಯಕ್ಟಿವ್ ಆಗಿರಬೇಕು. ನಿಮಗೆ ಗೊತ್ತು, ನಮಗೆ ಮಳೆ ಬಂದ್ರೂ ಅಷ್ಟೇ ಆ ಸಮಯದಲ್ಲೂ ಹಂಗೆ ಆಗ್ತಿರುತ್ತೆ. ಏನಂತ ಹೇಳ್ಬಿಟ್ರೆ, ಅಯ್ಯಪ್ಪ ಮಳೆಗಾಲ ಯಾವಾಗ ಮುಗೀತು, ಸುಮ್ಮನೆ ಬೆಡ್ಶೀಟ್ ಎಲ್ಲ ಹೊತ್ಕೊಂಡು ಮಲ್ಕೊಬಿಡೋಣ ಅಂತ ಅನ್ಸುತ್ತೆ ಚಳಿಗೆ. ಈ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ನೀರೇ ಮುಟ್ಟಕ್ಕಾಗಲ್ಲ ಅಂತ ಅನಿಸಿರುತ್ತೆ. ಹಾಗೆ ಈ ಶೆಕೆಲ್ಲೂ ಅಷ್ಟೇ ಬೇಗ ಎಷ್ಟು ಬೇಗ ಕೆಲಸ ಮುಗಿಸ್ಕೋತೀವೋ ಅಷ್ಟು ಬೇಗ ಒಳ್ಳೇದು. ಇಲ್ಲ ಈವ್ನಿಂಗ್ ಟೈಮ್ ಮುಗಿಸ್ಕೋಬೇಕು, ಇಲ್ಲ ಬೆಳಿಗ್ಗೆ ಟೈಮ್ ಮುಗಿಸ್ಕೋಬೇಕು. ಇಲ್ಲಾಂದ್ರೆ ಸಖತ್ತು ಮಧ್ಯಾಹ್ನ ಟೈಮ್ ಅಂತೂ ಹೊರಗಡೆ ಹೋಗೋದು ಕಷ್ಟ. ಬಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬೈಕಲ್ಲಿ ಹೋಗಿದ್ವಿ, ಊರಿಗೆ ಹೋಗಿದ್ವಿ. ಸೊ ಹಾಗಾಗಿ ಟ್ರಾವೆಲ್ ಎಲ್ಲ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ಅಲ್ಲಿಂದ ಬಂದವರು ಮಲ್ಕೊಂಡಿದ್ದು, ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 3 ಗಂಟೆ 3:30ಗೆ ಹೆಂಗೆ ನಿದ್ದೆ ಮಾಡಿದ್ದೀನಿ ಅಂತಲೇ ಗೊತ್ತಾಗಿಲ್ಲ. ಒಂದು 2 hours ನಿದ್ದೆ ಮಾಡಿದ್ದೀನಿ. ಅಷ್ಟು ಡೀಪಾಗಿ ಅಂದರೆ ಬಿಸಿಲಲ್ಲಿ ಬಂದಿರೋದಕ್ಕೂ ಅದಕ್ಕೂ ನನಗೆ ಗೊತ್ತಾಗಿಲ್ಲ ತುಂಬ ನಿದ್ದೆ ಮಾಡಿರೋದು. ಫುಲ್ ಒಂಥರ ಟಯರ್ಡ್ ಆದಂಗೆ ಆಗೋಗಿತ್ತು. ಆಮೇಲೆ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಟೀ ಎಲ್ಲ ಕುಡಿದ್ಬಿಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಇವಾಗ ಒಂಥರ ಮೈಂಡು ಒಂಥರ ಫ್ರೆಶ್ ಅಂತ ಅನ್ನಿಸ್ತಿದೆ. ಇವಾಗ ಕೆಲಸ ಮಾಡೋದಕ್ಕೆ ಉತ್ಸಾಹ. ಸೊ ಹಂಗಾಗಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಸಿಂಕಲ್ಲಿ, ಅದನ್ನೆಲ್ಲ ತೊಳ್ಕೊಳ್ಳೋಣ, ಎಷ್ಟಾಗುತ್ತೆ ಅಷ್ಟು ಅಂತ ಅಂದ್ಬಿಟ್ಟು ಎಲ್ಲಾನು ಹಾಕ್ತಾ ಇದ್ದೀನಿ. ಆ ಕೆಲಸ ಒಂದು ಮಾಡೋದಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಥರ ಅಂತ ಅನಿಸ್ತಿರುತ್ತೆ. ಯಪ್ಪ ಹೆಂಗಪ್ಪ ಶುರು ಮಾಡೋದು, ಹೆಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಅನಿಸ್ತಾ ಇರುತ್ತೆ. ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಆ ಕೆಲಸ ಈ ಕೆಲಸ ಎಲ್ಲೆಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಸೇರಿಸಿ ಒಂದೊಂದೇ ಸತಿಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಸೇಮ್ ನನಗೂ ಇವತ್ತು ಹಂಗೆ ಆಗ್ತಿದೆ. ನನಗೆ ಇಷ್ಟೊತ್ತವರೆಗೂ ಎದ್ದು ಬರೋ ತನಕ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಫುಲ್ ಕಾಮ್ ಆಗಿ ಮೈಂಡ್ ಫ್ರೆಶ್ ಆಗಿದೆ. ಸೊ ಹಂಗಾಗಿ ಇವಾಗ ಕೆಲಸ ಎಲ್ಲ ಮಾಡಿಬಿಡೋಣ. ಆದಷ್ಟು ಇವಾಗ ಎಲ್ಲ ನೈಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಿದೆ, ಶನಿ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗಲೇ ನೈಟೇ ಆದಷ್ಟು ಕೆಲಸಗಳು ಮಾಡ್ಕೊಂಡ್ರೆ, ಹಾಗೆ ಇನ್ನು ನಾಳೆ ಅಡುಗೆ ಕೆಲಸಕ್ಕೆಲ್ಲ ಸ್ವಲ್ಪ ಇವತ್ತೇ ಎಲ್ಲ ರೆಡಿ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹುಣಸೆ ಹಣ್ಣು ಖಾಲಿ ಆಗಿತ್ತು. ಸೊ ನಾನು ಯಾವಾಗಲೂ ಊರಲ್ಲೆಲ್ಲ ತರಿಸ್ತಾ ಇದ್ದೆ ಹುಣಸೆ ಹಣ್ಣ. ಬಟ್ ಇತ್ತೀಚೆಗೆ ಇಲ್ಲೇ ತೊಗೊಳೋದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. kg 140 ರೂಪಾಯಿ. ಅಲ್ಲಿ ಚಿಕ್ಕಳ್ಳಿ ಹತ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ರೋಡಲ್ಲಿ ಮಾರ್ತಾ ಇದ್ರು ಫ್ರೆಶ್ ತರಕಾರಿಗಳು ಮತ್ತು ಹುಣಸೆ ಹಣ್ಣೆಲ್ಲ. ಸೊ ನೋಡಿದ್ದಾಯ್ತು, ನೋಡಿದ ತಕ್ಷಣ ತೊಗೊಬಿಡೋಣ ಅಂತ ಅಂದ್ಬಿಟ್ಟು 1 kg ತೊಗೊಂಡೆ. ಆ್ಯಕ್ಚುಲಿ ಏನಂದರೆ 140 ರೂಪಾಯಿ. ಅವರ ಜಮೀನಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಟರು. ನಮಗೂ ಇಷ್ಟ ಆಯಿತು. ಮಾರ್ಕೆಟಲ್ಲಿ ಇಲ್ಲಿ ಎಲ್ಲ 170 160 ಹಂಗಿತ್ತು. ಅಲ್ಲಿ 140 ಪರವಾಗಿಲ್ಲ ಅಂತ ಅನಿಸ್ತು. ಹೇಗಿದ್ರು ಬಂದಿದ್ದೀವಲ್ಲ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಹುಣಸೆ ಹಣ್ಣು ಫ್ರೆಂಡ್ಸ್ ಜಾಸ್ತಿ ನಮಗೆ ಖಾಲಿ ಆಗೋದು ಬೇಳೆ ಸಾಂಬಾರು ಅದು ಇದು ಮಾಡಿದಾಗ ಖಾಲಿ ಆಗುತ್ತೆ, ಪುಳಿಯೋಗರೆ ಗೊಜ್ಜು ಅದು ಇದು ಮಾಡಿದಾಗ. ಅದು ಬಿಟ್ಟರೆ ನನಗೆ ಮೀನು ಸಾಂಬಾರು ಅದೇ ಫಿಶ್ದು ಏನಾದ್ರು ಸಾಂಬಾರು ಮಾಡಿದ್ರಂತೂ ಜಾಸ್ತಿ ಖಾಲಿ ಆಗುತ್ತೆ ನನಗೆ. ಫಿಶ್ ಮಾಡಿಲ್ಲ ಅಂದರೆ ಅಷ್ಟು ಖಾಲಿ ಆಗಲ್ಲ. ಬಟ್ ಫಿಶ್ ಮಾಡಿದ್ರಂತೂ ಏನಕ್ಕಂದ್ರೆ ಸ್ವಲ್ಪ ಜಾಸ್ತಿ ಹುಳಿ ಖಾರ, ಮೀನು ಸಾಂಬಾರು ಅಂದರೆ ಸ್ವಲ್ಪ ಹುಳಿ ಖಾರ ಜಾಸ್ತಿನೇ ಆಗ್ತೀವಲ್ವಾ. ಸೊ ಹಂಗಾಗಿ ನನಗೆ ಬಾಳಿಕೆ ಬರಲ್ಲ. ಮೀನು ಸಾರೆಲ್ಲ ಜಾಸ್ತಿ ಮಾಡಿದ್ರೆ ಈ ಕಾಳು ಪುಡಿ ಹುಣಸೆ ಹಣ್ಣು ಎರಡೂ ಬಾಳಿಕೆ ಬರಲ್ಲ. ತಿಂಡಿ ಹಾಕೊಳ್ಳಿ ಬಾಕ್ಸ್ಗೆ. ನೈಟ್ ನಾನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ ವ್ಲಾಗ್. ಇದು ಬಂದು ಮಾರ್ನಿಂಗ್ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೀನಿ. ಹಾಗೆ ಹಸ್ಬೆಂಡ್ಗೆ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಚಪಾತಿಗೆ ಟೊಮೆಟೊ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ. ತಾನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಸಾಲ್ಟ್ ದೀಪ ಹಚ್ಚಿದ್ದೆ ಅಲ್ವ ನೆನ್ನೆ. ಸೊ ಅದು ಉಪ್ಪನ್ನ ಕರಗಿಸೋದಿತ್ತು, ಅದನ್ನು ಜಸ್ಟ್ ಕರಗಿಸ್ಬಿಟ್ಟು ನಾನು ಟಿಫನ್ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಹಾಕೊಂಡು ಬಂದಿದ್ದೀನಿ ಪೂಜೆ ಎಲ್ಲ ಮುಗಿಸಿ. ಹಾಗೆ ಫ್ರೆಂಡ್ಸ್ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಂಗೂ ಇಲ್ಲ, ಅರ್ಜೆಂಟಾಗಿ ಅಡುಗೆ ಮಾಡಬೇಕಿತ್ತು. ಹಸ್ಬೆಂಡ್ ಡ್ಯೂಟಿಗೆ ಹೊರಡ್ತಾಯಿದ್ರು. ಸೊ ನಾನು ಏನಂತ ಹೇಳಿದ್ರೆ ಬೇಳೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಚಪಾತಿ, ಟೊಮ್ಯಾಟೊ ಗೊಜ್ಜು, ಮೊಸರು ಅನ್ನ ಎಲ್ಲ ಬಾಕ್ಸ್ ಕಟ್ತಾಯಿದ್ದೆ. ಇವತ್ತು ನನ್ನ ಮಗಳು ಬರ್ಡೇ ಕೂಡ ಇತ್ತು. ನಾನಿವತ್ತು ಫುಲ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫುಲ್ ಟಯರ್ಡ್ ಆಗಿದ್ದೆ. ಸೊ ಏನಾದರೂ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಬೇರೆ ಎಲ್ಲ ಕೆಲಸ ಮುಗಿಸಿ ಹೇಳ್ದಾಗೆ ನಿಮಗೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಅಡುಗೆ ಮಾಡಿ ಟಯರ್ಡ್ ಆಗೋದೆ. ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗೇ ಒಂದು ಸ್ವಲ್ಪ ಹೊತ್ತು ಮಲಗಿದೆ. ಅದಾದಮೇಲೆ
ಆಯ್ತು ಕೂತಿದ್ದೀನಿ. ಅದಾದಮೇಲೆ ನನ್ನ ಮಗಳು ಏನಂದರೆ ಅವಳದು ಬರ್ಡೇ ಇದೆ ಇವತ್ತು. ಸೊ ಹಾಗಾಗಿ ಅವಳಿಗೆ ಕಾಲೇಜಲ್ಲಿ ಅವ್ಳ ಫ್ರೆಂಡ್ಸ್ ಕೇಕ್ ಕಟ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಕೇಕನ್ನು ಸ್ವಲ್ಪ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ಲು. ಎದ್ದು ನಾನು ಕೇಕ್ ತಿಂದಿದ್ದಾಯಿತು. ನಾನಿನ್ನು ಕೇಕ್ ಏನು ಕಟ್ ಮಾಡಿಸಿಲ್ಲ, ಬಟ್ ಡ್ರೆಸ್ ಕೊಡಿಸಿದ್ದೀನಿ. ಅದಕ್ಕೆ ಅವಳಿಗೆ ಹೇಳ್ತಾ ಹೆಂಗಿದ್ರು ಕೇಕ್ ಕಟ್ಟಿಂಗ್ ಆಗಿದೆಯಲ್ಲ ಬಿಡು ಮಗಳೇ ಏನು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನೋಡೋಣ ಅವಳು ಏನು ಮಾಡೋದು ಅಂತ ಇನ್ನು ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸೊ ಅದು ನಿನ್ನೆಯಿಂದ ಬೇರೆ ಇಬ್ರಿಗೂ ನನಗೂ ಅವಳಿಗೂ ಕ್ಲ್ಯಾಶ್ ಆಗಿತ್ತು. ಸೊ ಇಬ್ಬರು ಒಬ್ರಿಗೊಬ್ರು ಮುನ್ಸ್ಕೊಂಡಿದ್ವಿ, ಮಾತು ಬೇರೆ ಆಡ್ತಿರ್ಲಿಲ್ಲ. ಇವತ್ತು ಬರ್ಡೇ ಅಂತ ಅಂದ್ಬಿಟ್ಟು ಬರ್ಡೇ ಬೇರೆ ಬಂದ್ಬಿಡ್ತು. ಬರ್ಡೇ ಅಲ್ವಾ, ವಿಶ್ ಮಾಡಬೇಕಲ್ಲ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ನಾನೇ ಮಾತಾಡಿಸ್ಬಿಟ್ಟಿದ್ದೀನಿ ಇವತ್ತು. ವಿಶ್ ಮಾಡಬೇಕಲ್ಲ, ಇಲ್ಲಾಂದ್ರೆ ಸ್ವಲ್ಪ ಮೂಗುತ್ತಿದ್ದಿಲ್ಲ ಕೋಪ, ಹಂಗೆ ಅಂತ ಇರ್ತಾಳೆ. ಇನ್ನೇನು ಮಾಡೋದು, ಬರ್ಡೇ ದಿನವೂ ಹಂಗೆ ಇರಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇಷ್ಟೇ ಬರ್ಡೇ ವಿಶ್ ಮಾಡಾದ್ಮೇಲೆ ಮುಗೀತು. ಇನ್ನೂ ನಾನು ಮಾತಾಡ್ಸಲ್ಲ ಅಂತ ನಾನು ಆಮೇಲೆ ಅವಳು ಒಂದು ಸತ ಮಾತಾಡ್ಸಿದ್ಮೇಲೆ ಮುಗೀತು, ಅದೆಲ್ಲ ಇಲ್ಲ ಅಂತ ಅಂದ್ಕೊಂಡು. ಸೊ ಅವಳಿಗೆ ಆ್ಯಕ್ಚುಲಿ ಅವತ್ತೇ ಸ್ಟೈಲ್ ಯೂನಿಯನ್ನಲ್ಲಿ ನಾನು ಒಂದು ಅವಳು ಗೌನ್ ತೊಗೊಂಡಿದ್ಲು ಸಿಂಗಲ್ ಪೀಸ್ದು, ತುಂಬ ಚೆನ್ನಾಗಿತ್ತು ಡ್ರೆಸ್ಸು. ಆ ಡ್ರೆಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಜೊತೆಗೆ ನಾನು ಮೀಶೋದಲ್ಲಿ ಒಂದು ಡ್ರೆಸ್ನ ಬುಕ್ ಮಾಡಿದೆ, ಅದು ಕೂಡ ಬಂದಿತ್ತು. ಸೊ ಅದು ಯಾವ ಡ್ರೆಸ್ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ತಾನೇ ಅವಳು ಕೂಡ ಎದ್ದು ಏನೇನಿಲ್ಲ ಸರ್ಚ್ ಮಾಡ್ತಾಯಿದ್ದಾಳೆ, ಏನೇನಾದರೂ ಟ್ರೈ ಮಾಡ್ತಾಯಿರ್ತಾಳೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ನೋಡಿ ಹಾಲು ಹಾಕ್ಕೊಳ್ತಾ ಇದ್ದಾಳೆ. ಏನು ಟ್ರೈ ಮಾಡ್ತಾ ಬಾಳೆಹಣ್ಣು, ಆ್ಯಕ್ಚುಲಿ ಮನೆಯಲ್ಲಿ ಪಚ್ಚಬಾಳೆಹಣ್ಣು, ಅವಳಿಗೆ ಏಲಕ್ಕಿ ಬಾಳೆಹಣ್ಣು ಇಷ್ಟ ಆಗಲ್ಲ. ಪಚ್ಚಬಾಳೆಹಣ್ಣಿದ್ರೆ ಅದನ್ನು ಹಾಲೊಳಗಡೆ ಹಾಕ್ಕೊಂಡು ಸಕ್ಕರೆ ಅದೇನೇನೋ ಹಾಕ್ಕೊಂಡು ಅದನ್ನು ತಿನ್ನೋದು ಅಭ್ಯಾಸ ಅವಳಿಗೆ. ಮನೆಯಲ್ಲಿ ಬಾಳೆಹಣ್ಣು ಹಾಲು ಇದೆಲ್ಲ ಇದ್ದರೆ ಅಥವಾ ಆ್ಯಪಲ್ಲು ಇದ್ದರೆ ಅದನ್ನೆಲ್ಲ ಹಾಲೊಳಗಡೆ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಅವಳಿಗೆ. ನೀವು ಚಿಕ್ಕವ್ರು ಇರ್ಬೇಕಾದ್ರೆ ಈ ಥರ ಎಲ್ಲ ಕ್ರಿಯೇಟಿವಿಟಿ ಅವಳ ಥರ ಟ್ರೈ ಮಾಡ್ತಿದ್ರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅಥವಾ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಅವರು ಕೂಡ ಹಿಂಗೆ ಏನಾದರೂ ಮಾಡ್ತಾರಾ, ಅಥವಾ ಅಂದರೆ ಸುಮ್ಮನೆ ಸೀದಾ ಹಣ್ಣು ತಿನ್ನೋ ಬದಲು ಹಿಂಗೆ ಏನಾದರೂ ಮಾಡ್ಕೊಂಡು ಡಿಫ್ರೆಂಟಾಗಿ ತಿಂತಾರಾ ಅಂತ ಹೇಳ್ಬಿಟ್ಟು. ಮುಗಿಸ್ಬಿಟ್ಟು ನಾನು ನೆಕ್ಸ್ಟ್ ನಿಮಗೆ ನಾನು ಡ್ರೆಸ್ ತೋರಿಸೋಣ ಅಂತ ಇದ್ದೆ. ಅಷ್ಟರಲ್ಲಿ ನನ್ನ ನಾದಿನಿ ಮಗ ಮನೆಗೆ ಬರ್ತಾ ಇದ್ದೀವಿ ಅಂತ ಅಂದರು. ಅವರು ಆ್ಯಕ್ಚುಲಿ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದರು. ಸೊ ಹಾಗೆ ಬರ್ತೀವಿ, ಒಂದು ಸ್ವಲ್ಪ ಉಪ್ಸಾರು ಮತ್ತು ರೈಸ್ ಮಾಡಿ ಅಂತ ಅಂದರು. ಸೊ ನಾನು ಇನ್ನು ಅರ್ಜೆಂಟಲ್ಲಿ ಬರ್ತಾ ಪಾಪ ಹೊಟ್ಟೆ ಹಶ್ವಾಗಿರುತ್ತೆ, ಅವ್ರಿಗೂ ಆಲ್ರೆಡಿ ಟೈಮ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅಡುಗೆ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಬರ್ತೀನಿ ಅಂತ ಅಂದಿದ್ರು, ಬರೋಕ್ಕಾಗಿಲ್ಲ ಅಂತೆ. ಸೊ ಹಿಂಗೆ ಹೊರಟ್ಬಿಡ್ತೀವಿ ಊರಿಗೇನೆ, ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ ಇನ್ನೇನು ಮಾಡೋದು, ರೈಸ್ ಸಾಂಬಾರೆಲ್ಲ ಮಾಡಿದ್ದೆ, ಇನ್ನೇನು ಮಾಡೋಕ್ಕಾಗಲ್ಲ. ಸಾಯಂಕಾಲಕ್ಕೆ ನಾನು ಚಿಂಟು ಎಲ್ಲರೂ ಇದೀವಲ್ಲ, ಊಟ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಅದೇ. ಅದಾದಮೇಲೆ ಇವತ್ತು ಬರ್ಡೇ ದಿನ ನನ್ನ ಮಗಳಿಗೆ ನಾನು ಏನಾದರೂ ಮಾಡ್ಕೊಡ್ಬೇಕಿತ್ತು. ಬಟ್ ನಾನು ಅವಳು ಕೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ, ತುಂಬ ದಿನ ಆಯಿತು ಚಿಂಟು ನಿನ್ನ ಕೈಯಾರ ಟೀ ಮಾಡಿಸ್ಕೊಂಡು ನಾನು ಕುಡ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅವಳಿಗೆ ಇಂಟರ್ನಲ್ಸ್ ಬ್ಯುಸಿ ಬೇರೆ ಇದೆ. ಇವಾಗ ಬರ್ಡೇ ಅಂತಲೂ ಖುಷಿಯಿಂದ ಇರೋಂಗಿಲ್ಲ. ಕಾಲೇಜಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಷ್ಟು ಸೆಲೆಬ್ರೇಟ್ ಬಂದಿದ್ಲು ಅಷ್ಟೇ. ಸ್ವಲ್ಪ ಓದೋದು ಅದು ಇದು ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಬ್ಯುಸಿ ಆಗಿದ್ದಾಳೆ. ಆ ಬ್ಯುಸಿ ನಡುವೆ ಸ್ವಲ್ಪ ಬ್ರೇಕ್ ತೊಗೊಂಡು ಟೀ ಮಾಡು ಅಂತ ನಾನು ಕೂಡ ಕೇಳಿದ್ದೀನಿ. ಅದಕ್ಕೆ ಇಲ್ಲ ಅಂತಾಳೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಹ್ಞೂ ಅಂತ ಅಂದ್ಬಿಟ್ಟು ಏನೋ ದೇವರು ಒಳ್ಳೆ ಜ್ಞಾನ ಕೊಟ್ಟಿದ್ದಾರೆ, ಮಾಡ್ಕೊಡ್ತೀನಿ ಮಮ್ಮಿ ಅಂತ ಅಂದಿದ್ದಾಳೆ. ಹಾಗೆ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಬರ್ಡೇ, ಬಟ್ ಅವಳಿಗೆ ಇಂಟರ್ನಲ್ಸ್ ಇರೋದ್ರಿಂದ ಫುಲ್ ಬ್ಯುಸಿ ಆಗಿದ್ದಾಳೆ. ನಾನು ಕರೆದ್ರೂ ಬರ್ತಾ ಇಲ್ಲ. ಇವತ್ತು ಬರ್ಡೇ ಅಂತ ಡ್ರೆಸ್ಸು ಹಾಕ್ಕೊಂಡಿಲ್ಲ ಅಲ್ವಾ ಚಿಂಟು. ಫ್ರೆಂಡ್ಸ್ ಅವಳಿಗೆ ಕಾಲೇಜಲ್ಲೇ ಕೇಕ್ ಕಟ್ ಮಾಡಿಸಿರೋದಷ್ಟೇ. ಸೊ ಇದು ಬಂದು ನಾನು ಅವಳಿಗೆ ಕೊಡಿಸಿರೋದು ಡ್ರೆಸ್ಸು. ಅವಳು ಇದನ್ನು ಸ್ಟೈಲ್ ಯೂನಿಯನ್ನಲ್ಲಿ ತೊಗೊಂಡು ಬಂದಿರೋದು, ಚೆನ್ನಾಗಿದೆ, ನನಗಿಷ್ಟ ಆಯಿತು. ಅವಳೇ ಸೆಲೆಕ್ಟ್ ಮಾಡ್ಕೊಂಡಿರೋದು, ನಾನು ಜಸ್ಟ್ ಪೇ ಮಾಡಿರೋದಷ್ಟೇ. ಅವಳ ಸೆಲೆಕ್ಷನ್ನೇ ಇದು, ಸಿಂಗಲ್ ಪೀಸ್ ಬರುತ್ತೆ. ಹೇಗಿದೆ ಚಿಂಟು ಡ್ರೆಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಇಷ್ಟ ಆಯ್ತಲ್ವಾ ಈ ಕಲರು? ನನಗೂ ಇಷ್ಟ ಆಯ್ತು, ಏನೋ ಒಂಥರ ರಮ್ಯಾಂಟಿಗೂ ಇಷ್ಟ ಆಯಿತು. ಹಾಗೆ ಎಲ್ಲರಿಗೂ ಇಷ್ಟ ಆಗಿದ್ದು ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು. ಶಗ್ಗು ಈ ಶಗ್ ತೊಗೊಂಡಿದ್ದಾಳೆ. ಎಷ್ಟಿದು ಜಸ್ಟ್ 130 ಇದು. ಒಂಥರ ಚೆನ್ನಾಗಿದೆ ಚಿಂಟು, ನಾನು ಯೂಸ್ ಮಾಡ್ಬೋದು. ಇನ್ನೊಂದು ತರಬೇಕಿತ್ತು ನೀನು. ಒಂದೇ ಒಂದು ತಗೊಂಡಿಲ್ಲ, ಬೇರೆ ಕಲರ್ ಎಲ್ಲ ಇದ್ದಿದ್ರೆ ನನಗೂ ಒಂದು ತೊಗೊಂಡು ಬರುತ್ತಾನೆ. ಈ ತರ ಪ್ಯಾಟರ್ನ್ ಅಲ್ಲಿ ಇಲ್ಲ, ಒಂದೊಂದು ಸಿಗೋದಿತ್ತು ಫುಲ್ ಎಲ್ಲ ಸಿಂಗಲ್ ಪೀಸ್. ಹೌದಾ, ಹಿಡ್ದಿದ್ದೀನಿ ಇಲ್ಲ ಅಲ್ವಾ, ಕರೆಕ್ಟಾಗಿ ಒಂಥರ ಚೆನ್ನಾಗಿದೆ, ಇಷ್ಟ ಆಯಿತು. ಇದು ಬಂದು ಚಿಂಟು ಬರ್ಡೇ ಡ್ರೆಸ್. ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ತೊಗೊಂಡಿರೋದು. ನಾನು ಅವ್ಳಿಗೆ ಅದನ್ನೇ ಕೇಳ್ತಾ ಇದ್ದೆ, ಇದು ಇಷ್ಟ ಆಯಿತು ನನಗೂ ಒಂಥರದಲ್ಲ, ಇದನ್ನೇ ಹಾಕ್ಕೊಂಡ್ರೆ ಆಯಿತು. ನಾನು ಒಂದಿನ ಆಗುತ್ತೆ, ಅದೇನು ಕಲೆಕ್ಷನ್ ಸಿಗ್ತಾ ಅಲ್ಲಿ ಇನ್ನು ತುಂಬಾ ಕಲೆಕ್ಷನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಫ್ರೆಂಡ್ಸ್ ಜೊತೆ ಹೋದಾಗ ಅಷ್ಟೇ ತುಂಬಾ ತರ ತಿರ್ಗಾಡ್ಕೊಂಡು ನಂಗೆ ಯಾವ್ದು ಬೇಕಾದ್ರೆ ಎತ್ಕೊಂಡ್ ಬರಕ್ಕಾಗೋದು. ನಿಮ್ ಜೊತೆ ಎಲ್ಲ ಬಂದ್ರೆ
ನಮ್ಗೆ ಪೇಷನ್ಸ್ ಇರಲ್ಲ ಚಿಂಟು. ಅಯ್ಯೋ ಸಾಕ, ಫಸ್ಟ್ ಸ್ಟಾರ್ಟಿಂಗ್ ಇರೋ ಜೋಶು ಒಂದ್ 2 ರೌಂಡ್ 3 ರೌಂಡ್ ಎಲ್ಲ ಹೊಡೆದಾದ್ಮೇಲೆ ಅಯ್ಯೋ ಯಾವ್ದೋ ಒಂದು ತಗೊಂಡು ಹೋಗೋಣ ಅಂತ ಅನಿಸ್ತಾ ಇರುತ್ತೆ. ನಿಮ್ಗಾದ್ರೆ ಎಲ್ಲ ಅದು ಫ್ರೆಂಡ್ಸ್ ಜೊತೆ ಹೋದಾಗ ಏನೋ ಒಂಥರ ಬೇರೆ ತರ ಫೀಲ್ ಇರುತ್ತೆ. ನಮ್ಗೆ ಯಾವ ಮನೇಲೆಲ್ಲ ಕೆಲಸ ಮಾಡಿ ಸಾಕಾಗಿರುತ್ತೆ, ಹೋಗಿರ್ತೀವಿ ಅಂದ್ರೂ ಸುತ್ತಾಡಕ್ಕೆ ಅಂತ, ಅಟ್ಲೀಸ್ಟ್ ಜಾಸ್ತಿ ಟೈಮ್ ಆಗಲ್ಲ ಅಷ್ಟೇ. ಹಾಗೆ ಫ್ರೆಂಡ್ಸ್, ನಾನೊಂದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಡ್ರೆಸ್ಸು, ಅದು ಕೂಡ ಬಂತು. ತುಂಬಾನೇ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸು. ಕಾಟನ್ ಡ್ರೆಸ್ಸು. ನಾನು ಇತ್ತೀಚೆಗೆ ಜಾಸ್ತಿ ಕಾಟನ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಈ ಸಮ್ಮರ್ಗೆ ಕಾಟನ್ ಇದ್ರೇ ಒಳ್ಳೇದಂದ್ಬಿಟ್ಟು. ಅದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ ನೋಡಿ, ಹೀಗಿದೆ. ಇದು ವೇರ್ ಮಾಡಿರೋದು ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ನ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಲಿಂಕ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಈ ಡ್ರೆಸ್ದು ಲಿಂಕ್ ಕೂಡ ಸಿಗುತ್ತೆ. ಜಸ್ಟ್ ಈ ಡ್ರೆಸ್ ಬಂದು 506 ರುಪೀಸು ಏನೋ ಅಷ್ಟೇ. 3 ಪೀಸ್ ಸೆಟ್ ಬರುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ. 3 ಪೀಸು ಮುಂದೆ ಈ ರೀತಿ ಇದೆ ಡಿಸೈನು. ಸೊ ದುಪ್ಪಟ್ಟ ಅಂತೂ ತುಂಬ ಲೆಂತ್ ಇದೆ, ನೋಡ್ಬೋದು ನೀವು, ತುಂಬ ಲೆಂತ್ ಇದೆ. ನಾನು ಇದು ಡಬಲ್ ಫೋಲ್ಡರ್ ಇಟ್ಕೊಂಡಿದ್ದೀನಿ ನೋಡಿ. ಡಬಲ್ ಫೋಲ್ಡಲ್ಲೇ ಇಷ್ಟಿದೆ, ಒಂದು ಸಿಂಗಲ್ ಫೋಲ್ಡಲ್ಲಿ ಇನ್ನೂ ಎಷ್ಟಿದೆ ಅಂತ ಅದಕ್ಕೆ ತೋರಿಸ್ತೀನಿ. ಡಬಲ್ ಬರುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ಪ್ಯಾಂಟ್ ಈ ರೀತಿ ಬರುತ್ತೆ, ಇದು ಎಲಾಸ್ಟಿಕ್ ಬರುತ್ತೆ, ಪ್ಲಾಜಾ ಪ್ಯಾಂಟ್. ಕಾಟನ್ ಡ್ರೆಸ್ ಆಗಿರೋದ್ರಿಂದ ನೀವು ಬುಕ್ ಮಾಡ್ಬೇಕಾದ್ರೆ 1 ಸೈಜ್ ಎಕ್ಸ್ಟ್ರಾ ಬುಕ್ ಮಾಡ್ಕೊಂಡ್ರೆ, ಅಂದ್ರೆ ನೀರಲ್ಲಿ ವಾಶ್ ಮಾಡ್ತೀವಲ್ವಾ, ಅವಾಗ ಸಿಂಕ್ ಆದ್ರೂ ನಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ 1 ಸೈಜ್ ಎಕ್ಸ್ಟ್ರಾ ಬುಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್ ಅಷ್ಟೇ, ವೈಟು ಮತ್ತೆ ಗ್ರೀನ್ ಎಲ್ಲೋ ಫ್ಲವರ್ ಇರೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಅದೇ ನಾನು ಹೇಳ್ದಾಗೆ ಈ ಡ್ರೆಸ್ನ ನಿಮಗೆ ವೇರ್ ಮಾಡಿದಾಗ ನಾನು ಇನ್ಸ್ಟಾಗ್ರಾಮ್ ರೀಲ್ ಪೋಸ್ಟ್ ಮಾಡ್ತೀನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಇದ್ರ ಲಿಂಕ್ ಕೂಡ ಸಿಗುತ್ತೆ. ಯೂಟ್ಯೂಬಲ್ಲಿ ಅದು ಕರೆಕ್ಟಾಗಿ ಬರ್ತಿಲ್ಲ, ಎರರ್ ಅಂತ ಬರ್ತಾ ಇತ್ತು. ತುಂಬ ಜನ ಏನಕ್ಕಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಡ್ರೆಸ್ದು ಲಿಂಕ್ ಶೇರ್ ಮಾಡ್ಕೊಂಡಿದ್ದೆ, ಅದ್ರ ಲಿಂಕ್ ಶೇರ್ ಸರಿ ಬರ್ತಿಲ್ಲ, ಎರರ್ ಅಂತ ಬರ್ತಿದೆ ಅಂತೆಲ್ಲ ಕಂಪ್ಲೇಂಟ್ ಆಗಿತ್ತು. ಅಂದರೆ ಹೇಳಿದ್ರಿ, ನೀವು ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೇ ಇದ್ರದ್ದು ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.